ಆತ್ಮೀಯ H16 ನ್ಯೂಸ್ ಅತಿಥಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತಂತೆ ನಿಮಗೆ ಗೊತ್ತದ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಚುನಾವಣೆ ಬಹಳ ಪ್ರಮುಖವಾದ ಚುನಾವಣೆಗಳು. ಅದರಲ್ಲೂ ಎರಡರಲ್ಲೂ ವಿಶೇಷವಾಗಿ BJP ಹಿಡಿತಿರಲಿಲ್ಲ. ಮೋದಿ ಶಾರ್ ಅವರು ಸಾಕಷ್ಟು ಪ್ರಯತ್ನ ಮಾಡಿದರು, ಕಳೆದ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಆಗಿಲ್ಲ. ಈ ಚುನಾವಣೆ ಅವ್ರಿಗಂತೂ ಬಹಳ ಮಹತ್ವದ್ದು. ಅದಕ್ಕಿಂತಲೂ ಪಶ್ಚಿಮ ಬಂಗಾಳದ ನಾಯಕಿ ನಮ್ಮ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅವರಿಗಂತೂ ಸತ್ತು ಪರೀಕ್ಷೆ. ಇದರಲ್ಲಿ ಏನಾದರೂ ಸೋದರೆ ವಿರೋಧ ಪಕ್ಷಗಳ ಈ ದೇಶ ನಿರ್ನಾಮ ಆಗುವೇನೋ ಅನ್ನುವಂಥ ಪ್ರಸಂಗ. ಎಲ್ಲರ ಕಣ್ಣು ವೆಸ್ಟ್ ಬೆಂಗಾಲ್ ಮೇಲೆ, ಪಶ್ಚಿಮ ಬಂಗಾಳ ಮೇಲೆ. ತಮಿಳುನಾಡು ಗೆಲ್ಲಬಹುದು DMK ಅಂತೇಳಿ ಚಿಂತನೆ. ಯಾಕಂತಂದರೆ ದಕ್ಷಿಣದಲ್ಲೇ BJPಯ ಒತ್ತಡ, ಪ್ರಭಾವಳಿ ಕಡಿಮೆ ಅಂತ ಅಂದಾಜಿಸಲಾಗ್ತದೆ. ಅದರಲ್ಲೂ ತಮಿಳುನಾಡು ಹಿರಿಯ ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಪ್ರಭಾವ, ದ್ರವಿಡ ಹೋರಾಟದ ಪ್ರಭಾವ ಇವತ್ತಿಗೂ ನಿಚ್ಚಳವಾಗಿದೆ. ಅದನ್ನು ಬೀಟ್ ಮಾಡೋದಕ್ಕೆ ಇಲ್ಲಿವರೆಗೆ ನಮ್ಮ BJPಗೆ ಅಥವಾ ಹಿಂದುತ್ವಕ್ಕೆ ಸಾಧ್ಯ ಆಗಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ವಿಚಾರವಾದಿ ನಮ್ಮ ಏನಪ್ಪ ಪೆರಿಯಾರ್ ಅವರ ಪ್ರಭಾವಳಿಯಿಂದ ಇನ್ನೂ ಆ ರಾಜ್ಯ ಹೊರಬಂದಿಲ್ಲ ಅನ್ನೋದು ಒಂದು ಸಮಾಧಾನಕರಣೋ, ಒಂದು ಒಳ್ಳೆಯ ಡೆವಲಪ್ಮೆಂಟ್ ಅಂತ ರಾಜ್ಯ ಅಥವಾ ಇನ್ನೂ ಬೇರೆ ವಿಷಯದಲ್ಲಿ ನಾವು ಚರ್ಚೆ ಮಾಡ್ಬೋದು. ಅದನ್ನು ಅದು ಇವತ್ತು BJP ಕಬ್ಬಿನ ಕಡೆ. ಅದು ವೆಸ್ಟ್ ಬೆಂಗಾಲ್ ಅವ್ರಿಗೆ ಬಹಳ ಮಹತ್ವದ್ದು ಮತ್ತು ಮಮತಾ ಅವ್ರಿಗೂ ಅಷ್ಟೇ ಮಹತ್ವದ್ದು. ಮಮತಾ ಬ್ಯಾನರ್ಜಿ ಅವರಂತೂ ಈ ಸಲ SIR ಸಾಕಷ್ಟು ವಿರೋಧ ಮಾಡಿದರು. ಆದರೂ 66 ಲಕ್ಷ ನಮ್ಮ ಇಲ್ಲಿಯ ಮತದಾರರನ್ನು ಕಟ್ ಮಾಡಿದರು. ಜಸ್ಟ್ ಸ್ವಲ್ಪ ಒಂದು ಸ್ಪೆಲ್ಲಿಂಗ್ ಅಂತಿದ್ರು AI ಮೂಲಕ ಕಟಪ್ ಮಾಡುವಂಥದ್ದು. ಅಂದರೆ ಇಲ್ಲಿವರೆಗೆ ಇಲೆಕ್ಷನ್ ಕಮಿಷನ್ ಮಾಡಿದಂತಹ ಒಂದು ಏನಪ್ಪ ಮುಗಿಸಿಬಿಡುವಂಥದ್ದು ಸರ್ವೆಯನ್ನು ಮಾಡಿ ಬಂದಕ್ಕಾಗಿ ಕೆಲವೊಮ್ಮೆ ಏನಪ್ಪ ಅಂದರೆ ಸಣ್ಣ ಮೈನರ್ ಮಿಸ್ಟೇಕ್ಸ್ ನಿಜವಾಗಿಯೂ 5 ವರ್ಷಕ್ಕೊಮ್ಮೆ, ಪ್ರತಿ ವರ್ಷಕ್ಕೊಮ್ಮೆ, 6 ವರ್ಷಕ್ಕೊಮ್ಮೆ, ಇವು ಏನಪ್ಪ ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಲೇ ಇರ್ತದೆ ಸಂಶೋಧನೆ. ಯಾವ ಹಳೆಯವರು, ಸತ್ತವ್ರು ಯಾರು, ಉಳಿದವ್ರು ಯಾರು, ಎಷ್ಟು ಜನ ಉಳಿದ್ರು, ಎಂತು ಏನು, ಆ ಮಾಡುವಲ್ಲಿ ಆದಂಥ ಒಂದು ಕೆಲವೊಂದು ಮಿಸ್ಟೇಕ್ಸಿಂದಾಗೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅದರಲ್ಲೂ ಮುಸ್ಲಿಂ ವೋಟರ್ಸ್ ಭಾಳಷ್ಟು ಕಟ್ಟಾಗಿದ್ದಾರಂತೆ. ಈವನ್ ಕೋರ್ಟ್ಗೆ ಹೋದರೂ ಚಾಲೆಂಜ್ ಮಾಡಿದ್ರು ಆಗ್ತಾಯಿಲ್ಲ, ಅವರು ಓಡಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳು. ಹೀಗಾಗಿ SIR ಈ ಸಲ ವೆಸ್ಟ್ ಬೆಂಗಾಲದ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸ್ತದನ ಅಂತ. ಅದಕ್ಕಾಗಿ ಬ್ಯಾನರ್ಜಿ ಅವರು ಸಾಕಷ್ಟು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲೇ ಜನರನ್ನ ಬಡದೆಬ್ಬಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲೇ ನಮ್ಮ ಮೋದಿ ಸರ್ಕಾರ ಆದರೂ ಸಹಿತ, BJP ಸರ್ಕಾರ ಆದರೂ ಸಹಿತ ಈ ಒಂದು ಸಮಯವನ್ನು ತಮಗೆ ಬೇಕಾದ ಉಪಯೋಗ ಮಾಡಿಕೊಂಡು ಗೆದ್ದೇ ತೀರಬೇಕು ಅನ್ನೋಂಥ ಪ್ರಯತ್ನ ಇರೋದು. ಈ ದಿಶೆಯಲ್ಲಿ ಇವತ್ತು ಈ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲದಲ್ಲೇ ಈಗ ಮತದಾನ ಸ್ಟಾರ್ಟ್ ಆಗ್ಯದ. ತಮಿಳುನಾಡಿನಲ್ಲೇ ಏನಪ್ಪ ಅಂದ್ರೆ 234 ಕ್ಷೇತ್ರಗಳಿದ್ದಾವೆ. ಅದು ಒಮ್ಮೆಲೆ ಒಂದೇ ಸಮಯದಲ್ಲಿ ಮುಗಿದು ಹೋಗುವಂಥ ಒಂದರ ವ್ಯವಸ್ಥೆ ಅದ. ವಿಶೇಷವಾಗಿ ತಮಿಳುನಾಡಿಂದಾಗಿರ್ಬೋದು, ಕರ್ನಾಟಕದಾಗಿರ್ಬೋದು, ದಕ್ಷಿಣ ಭಾರತದ್ದು ಹೆಚ್ಚು ಕಡಿಮೆ ಒಂದೇ ಸಲದಲ್ಲಿ ಮುಗಿದು ಹೋಗುವಂಥವು. ಯಾಕಂದರೆ ಇಲ್ಲಿ ವಿಚಾರವಂತರು, ತಿಳುವಳಿಕೆಯವರು, ಬೌದ್ಧಿಕವಾಗಿ ಬೆಳೆತಿದ್ದಂಥವರು, ಒಳ್ಳೆಯ ಸ್ಥಾನಮಾನ, ಅದರಲ್ಲೂ ಸ್ಟ್ಯಾಂಡಪ್ ಲಿವಿಂಗ್ ಒಳ್ಳೆಯದಿಂಥವರು ಇಲ್ಲಿ ಭಾಳ ಜನ ಇದ್ದಾರೆ. ಹೀಗಾಗಿ ಅವರಿಂದ ಗೊಂದಲ, ಜಗಳ, ಮತ್ತೊಂದಿಲ್ಲ, ಮತಪೆಟ್ಟಿಗೆಯನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಮತ್ತೇನೋ ಗದ್ದಲಗಳನ್ನ ಮಾಡೋದಾಗಲಿ ಎಲೆಕ್ಷನ್ ಸಂದರ್ಭದಲ್ಲಿ ನಡೆಯಲಾರದ್ದರಿಂದಾಗೆ ಇವತ್ತು ತಮಿಳುನಾಡಿನಲ್ಲಿ ಒಂದೇ ದಿನ ಇವತ್ತೆಲ್ಲ ಮುಗಿದು ಹೋಗ್ಬಿಡ್ತದೆ 234 ಕ್ಷೇತ್ರಗಳಲ್ಲಿ. ಇನ್ನಿಲ್ಲಿ 2 ಕ್ಷೇತ್ರ ಮಾಡಿದ್ದಾರೆ, 2 ಭಾಗ ಮಾಡಿದ್ದಾರೆ. 152 ಕ್ಷೇತ್ರ ಇವತ್ತು ಪಶ್ಚಿಮ ಬಂಗಾಳದಲ್ಲಿ, ಇನ್ನು ಉಳಿದು 29. ಪಶ್ಚಿಮ ಬಂಗಾಳದಲ್ಲಿ ಮೊದಲಿಂದಲೂ ಪಶ್ಚಿಮ ಬಂಗಾಳ, ಬಿಹಾರ್, ಉತ್ತರ ಪ್ರದೇಶ್ ಇವುಗಳಲ್ಲೆಲ್ಲ ಬಹಳಷ್ಟು ಮತಪೆಟ್ಟಿಗೆಗಳ ಹಗರಣ ಮಾಡಿರ್ಬೋದು, ಮತ್ತೇನೋ ಆಗಿರ್ಬೋದು. ಒಮ್ಮೆಲೆ ಮುಗಿಲಾರದಂಥ ಚುನಾವಣಾ ಪ್ರಕ್ರಿಯೆಗಳಲ್ಲಿ. ಯಾಕೆಂದರೆ ಅಲ್ಲಿ ಸ್ವಲ್ಪ ಚುನಾವಣೆ ಸಲುವಾಗಿ ಸಾಕಷ್ಟು ಗದ್ದಲಗಳಾಗ್ತಾ ಇರ್ತಾವೆ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಆ ದಿಶೆಯಲ್ಲೇ ವಿಚಾರ ಮಾಡಿದಾಗ ಸಹಜವಾಗಿ ಏನಪ್ಪ ಅಂತಂದ್ರೆ
ಈ ಸಲದ ಈ ಚುನಾವಣೆ ಇಲ್ಲೂ ಸಹಿತ ಆಗ್ಬೋದು ಅನ್ನೋಂಥದ್ದು. ಆದರೆ ಅದೇ ಕಾಲಕ್ಕೆ ನಾವಿಲ್ಲಿ ನೋಡ್ಬೋದು, ಈ ವೆಸ್ಟ್ ಬೆಂಗಾಲ್ ಬಗ್ಗೆ ಒಂದಿಷ್ಟು ಮಾತು ಹೇಳಬೇಕಾದ್ರೆ ಮಮತಾ ಬ್ಯಾನರ್ಜಿ ಅವರು ಕಳೆದ 10 ವರ್ಷ ಅಥವಾ ಅದರ ಹಿಂದಿನಿಂದ ಇಲ್ಲೇ ಅಲ್ಲೇನಿತ್ತಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ದಲ್ಲೇ ವಿಶೇಷವಾಗಿ ಆಡಳಿತ ಮಾಡಿದ್ದು, ಅತಿ ಹೆಚ್ಚು ದೀರ್ಘಕಾಲೀನ ಆಡಳಿತ ಮಾಡಿದ್ದಪ್ಪ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯ ಅತಿಯಾದ ಗುಂಡಾಗಿರಿನೋ ಮತ್ತೇನೋ ಕಾರಣಕ್ಕಾಗಿ ನಿಧಾನಕ್ಕೆ ಮತ್ತು ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸೋದು ಕಡಿಮೆ ಆಗಿದ್ದರಿಂದ ಹಲವು ಕಾರಣಗಳು ನಿಧಾನಕ್ಕೆ ಸೋಲ್ತಾ ಬಂದು ಇವತ್ತು ಅದನ್ನು ಯಾವುದೋ ಮೂಲೆಯಲ್ಲಿ ಸೇರುವಂಥ ಒಂದು ಪಕ್ಷ ಆಗಿದೆ. ಅದೇ ರೀತಿ ಕಾಂಗ್ರೆಸ್ ಪರಿಸ್ಥಿತಿನೂ ಅದ. ಇಂಥ ಸಂದರ್ಭದಲ್ಲೇ ಇರುವ ಟಕ್ಕರ್ ಯಾರ ಮಧ್ಯದಲ್ಲಿ ಅಂದರೆ ಮೋದಿ ಶಾ ಮತ್ತು ಮಮತಾ ಬ್ಯಾನರ್ಜಿ ಅವರು. ಆ ದಿಶೆಯಲ್ಲಿ ಶಾರವಾದ ಸಹಿತ ಈ ಸಲ ಅದನ್ನು ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ದಿಶೆಯಲ್ಲೇ ಮಮತಾ ಬ್ಯಾನರ್ಜಿ ಅವರಿಗೆ ಓ ದೀದಿ ಅಂತ ಹೇಳ್ತಾ ನಿಮ್ಮೆಲ್ಲ ಕಣ್ಣಿಟ್ಟಿವಿ, ನಿಮ್ಮನ್ನು ನೋಡ್ತಾ ಇದ್ದೀವಿ ಅಂತೇಳಿ ಟೀಕೆ ಮಾಡಿದ್ದು ಸಾಕಷ್ಟು ವೈರಲ್ ಆಗ್ಯದ. ಈ ರೀತಿ ಹಿಂದಿನ ಚುನಾವಣೆಯಲ್ಲಿ ಇದೇ ರೀತಿಯಾದಂತಹ ಒಂದು ಏನಪ್ಪ ಅಂತಂದ್ರೆ 2021 ನಡೆದಾಗ ಇದೇ ರೀತಿಯಾದಂಥ ದೀದಿ ಅಂತ ಟೀಕೆ ಮಾಡಿದ್ದಕ್ಕಾಗಿ ಅವತ್ತು ಮೋದಿಯವರು ಸೋತಿದ್ರೆ ಇಲ್ಲಿ ಗಮನಿಸಬೇಕಾಗಿದೆ. ಆದರೆ ಅದರ ಈ ರಿಸಲ್ಟೇನ ಈ ಸಲ ಮತ್ತೆ ರಿಪೀಟ್ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಒಂದು ಸಣ್ಣ ಮಾತು ಅಲ್ಲಿ ಬೆಂಗಾಲಿಗಳಿಗೆ ತಮ್ಮ ಬೆಂಗಾಲಿತನವನ್ನು ಏರ್ಪಿಸ್ಬೋದು ಅನ್ನೋಂಥದ್ದು ವಿರೋಧ ಪಕ್ಷಗಳ ಅಭಿಪ್ರಾಯ. ಒಟ್ಟಾರೆಯಾಗಿ ಇದು ನಿರ್ಣಾಯಕ. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಯಾಕೆ ನಿರ್ಣಾಯಕ ಅಂದರೆ ಇವು ವಿರೋಧ ಪಕ್ಷಗಳ ಭದ್ರತೆಗೆ ನೆಲೆ ಇರುವಂಥವು. ಇಲ್ಲೇ ಮೋಸ್ಟ್ಲಿ ಏನಪ್ಪ ಅಂದ್ರೆ ಈ ಮಮತಾ ಬ್ಯಾನರ್ಜಿ ಗೆಲ್ತಾನೆ ಅಂತ ಇವತ್ತಿಗೂ ವಾದಗಳಿದ್ದಾವ, ವಿಶ್ಲೇಷಣೆ ನಡೀತಾ ಇದ್ದಾವ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ. ಆದರೆ ವೆಸ್ಟ್ ಬೆಂಗಾಲ್ ಮಾತ್ರ ಅಲ್ಲಿಯ ತನ್ನ ಗುಟ್ಟಿನ ಹಿಡಿಯೋರಿಗೆ ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳಿದರು ಸಹಿತ ವಿಶೇಷ ಒಲವ ಮಮತಾ ಬ್ಯಾನರ್ಜಿ ಮೇಲದ. ಆದರೆ ಇತ್ತೀಚೆಗೆ ಅಲ್ಲಿ ಹಿಂದುತ್ವವನ್ನು ಜಾಗೃತಿ ಮಾಡಿ ಮತ್ತು ಏನೇನೋ ಮಾಡಿ ವಿಶೇಷವಾಗಿ ಮುಸ್ಲಿಮರ ಮತ್ತು ದಾನದ ಹಕ್ಕನ್ನು ಕಸ್ಕೊಂಡಿದ್ದಾರಪ್ಪ ಅಂಥೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಇವೆಲ್ಲವೂ ಆದಾಗ ಲಾಸ್ಟ್ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ 45% ಮತಗಳು ನಮ್ಮ ಮೇಡಮ್ ಮಮತಾ ಬ್ಯಾನರ್ಜಿ ಅವ್ರಿಗೆ ಬಂದಿದ್ರೆ 40% ಈ BJP ಬಂದಿತ್ತು ಅನ್ನೋದನ್ನು ಇಲ್ಲೇ ಗಮನ ಹರಿಸಿದ್ರೆ ಈ 4-5-6% ಪರ್ಸೆಂಟೇಜ್ದಲ್ಲ ಏನಾದರೂ ಗದ್ದಲ ಆದೀತಾ. ಯಾಕಂದ್ರೆ ಈಗಾಗಲೇ ಕಟ್ ಮಾಡಿದಂಥ ಮತದಾನದ ಇವೇನು ಮತ ಕಟ್ಟಾಗಿದ್ದಾವೆ ಅವರು ಹೆಚ್ಚು ಕಡಿಮೆ 6-7% ಜನ ಕಟ್ಟಾಗಿದ್ದಾರೆ. ಆ 6% ಮ್ಯಾಪ ಇದು ಏನಪ್ಪ ಒಂದು ಏನು ಜೋಡಣೆ ಆಗ್ತದನ ಜೋಡಣೆಯಾಗಿ ಅದು BJP ಒಂದು 2% ಹೆಚ್ಚು ಬಂದ BJP ಈ ಸಲ ಅಧಿಕಾರ ಕಸ್ಕೋಬೋದು ಅನ್ನುವಂಥ ಒಂದು ಸಣ್ಣ ಒಂದು ಸಂಶಯ ಎಲ್ಲ ಕಡೆ ಕಾಣ್ತಾ ಇದೆ. ಹೀಗಾಗಿ ಇಡೀ ವೆಸ್ಟ್ ಬೆಂಗಾಲ್ ಮೇಲೆ ಕಣ್ಣಂತೂ ಜೋರದ. ಅದೇ ಕಾಲಕ್ಕೆ ನಮ್ಮ ತಮಿಳುನಾಡಿನ ಮೇಲೂ ಇದು ಏನು ಆಗಬಹುದು ಅಂತ. ಇವೆರಡೂ ರಾಜ್ಯಗಳಲ್ಲಿ ಏನಾದರೂ BJP ಗೆದ್ದಿದ್ದೇ ಆದರೆ ಹೆಚ್ಚು ಕಡಿಮೆ ಅವರು ಸೋಲಿಸುವಂಥ ಇನ್ನೊಂದು ಪಕ್ಷ ಇಲ್ಲ ಅಂತ ಹೇಳಬೇಕಾಗ್ತದೆ. ಆ ದಿಶೆಯಲ್ಲೇ ಸೋಲ್ತಾರೋ ಗೆಲ್ತಾರೋ ಏನು ಮಾಡ್ತಾರೋ ನೋಡು ನಾವೆಲ್ಲರೂ ಅಂತ ಹೇಳ್ತಾ. ಮತ್ತು ಜೊತೆಗೆ ವೆಸ್ಟ್ ಬೆಂಗಾಲ್ನಲ್ಲಂತೂ ಎಲ್ಲರದು ಕನ್ನಡ. ಯಾಕಂದ್ರೆ ದೀದಿ ಅಂತ ಹೇಳುವಂತಹ ನಮ್ಮ ಶಾರವರು ಈ ಹಿಂದೆ ಹೇಳಿದಂಥ ಮೋದಿಯವರು ಇದು ಹೇಳಿ ತಪ್ಪು ಮಾಡಿದ್ದಾರೆ ಸರಿ ಮಾಡಿದ್ದಾರೆ ಅನ್ನೋದನ್ನು ಮೇನಾಲಕ್ಕೆ ಗೊತ್ತಾಗುವಂಥದ್ದು. ಆದರೆ ಅಲ್ಲಿ ವಾತಾವರಣ ನೋಡಿದಾಗ ಅನುಕೂಲಗಳು ಹೆಚ್ಚದವಪ್ಪ ಇದಕ್ಕೆ ಅನ್ನುವಂಥ ಮಾತು ಕೇಳಿ ಬರ್ತದೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ. ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ಮಾಡೋದಿಲ್ಲ. S16 ನ್ಯೂಸ್ ಅಂತ ತಿಳಿಸುತ್ತಾರೆ. ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು.